ನಮಸ್ತೆ. 12/9/2025 ಶುಕ್ರವಾರ ದಿನ ಪಂಚಮಿ ಇದೆ. ಇವತ್ತು ಅಂದರೆ 5ನೇ ತಿಥಿ ಇದೆ. ಇದು ಬೆಳಿಗ್ಗೆ 9:59 ಆಮೇಲೆ ಷಷ್ಠಿ ಅಂತಂದರೆ 6ನೇ ತಿಥಿ. ಇವತ್ತಿನ ನಕ್ಷತ್ರ ಭರಣಿ ಮತ್ತು ಕೃತಿಕ. ಭರಣಿ ನಕ್ಷತ್ರ 11:58:27 ಹೆಚ್ಚು ಕಮ್ಮಿ ಇನ್ನು 1 ನಿಮಿಷವಿದೆ 12 ಗಂಟೆಗೆ. ಅಲ್ಲಿಯವರೆಗೂ ಭರಣಿ. ಆನಂತರ ಕೃತಿಕಾ ನಕ್ಷತ್ರ ಸ್ಟಾರ್ಟ್ ಆಗುತ್ತೆ. ಇವತ್ತು ಭರಣಿ ನಕ್ಷತ್ರ ಇರುವವರೆಗೂ ಅಂದರೆ 11:59 ಹೆಚ್ಚು ಕಮ್ಮಿ ಮಧ್ಯಾಹ್ನ 12 ಗಂಟೆವರೆಗೂ ಸಂಪತ್ತಿನ ನಾಶ ಅಂತ ಇರೋದರಿಂದ ಹಣಕಾಸಿನ ವಿಷಯದಲ್ಲಿ ಖಂಡಿತವಾಗಿಯೂ ಗಮನ ಕೊಡಬೇಕು. ಆನಂತರ ಬರುವ ಕೃತಿಕಾ ನಕ್ಷತ್ರ ಅನುಕೂಲವಿದೆ, ರಾಜ್ಯ ಸನ್ಮಾನವಿದೆ, ಶುಭವಾಗಿದೆ. ಹಂಗಾಗಿ ಏನೇ ಆದರೂ ಇವತ್ತು ಮಧ್ಯಾಹ್ನ 12 ಗಂಟೆ ಮೇಲೇ ಶುಭವಾಗಿರೋದು. ಬೆಳಗ್ಗೆ ಪಂಚಮಿ ಇದ್ದರೂ ಉಪಯೋಗ ಇಲ್ಲ. ಪಂಚಮಿ ಆದ ಮೇಲೆ ಷಷ್ಠಿ ಬರೋದರಿಂದ ಮುಹೂರ್ತ ಕಾರ್ಯಗಳಿಲ್ಲ. ಆದರೆ ದೇವತಾ ಕಾರ್ಯಗಳು, ಪೂಜಾ ಕಾರ್ಯಗಳನ್ನ ನೀವು ಧಾರಾಳವಾಗಿ ಮಾಡ್ಬೋದು, ಅದಕ್ಕೆ ತೊಂದರೆ ಇಲ್ಲ. ಇವತ್ತಿನ ದಿನ ಪ್ರಕಾರ ಮತ್ತಷ್ಟು ವಿಶೇಷಗಳು. ನಾವು ಫಸ್ಟ್ ಹೇಳಿದಂತೆ 2 ನಕ್ಷತ್ರ, ಭರಣಿ ಮಾನುಷೀಯ ಗಣ, ಕೃತಿಕಾ ರಾಕ್ಷಸ ಗಣ. ಇದರಲ್ಲೂ ನಕ್ಷತ್ರ ಪಾದಗಳನ್ನ ನೋಡೋಣ. ಬೆಳಿಗ್ಗೆ 6:09 ಭರಣಿ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಭರಣಿ ನಕ್ಷತ್ರವೇ ಮುಗಿತದೆ. ಆನಂತರ ಸಂಜೆ 5:30 ಕೃತಿಕಾ ನಕ್ಷತ್ರ 1ನೇ ಪಾದ. ಅಲ್ಲಿಂದ ರಾತ್ರಿ 11:03 ಕೃತಿಕಾ ನಕ್ಷತ್ರ 2ನೇ ಪಾದ. ಅಂದರೆ ಸಂಜೆ 5:30 ಮೇಷರಾಶಿ ಮುಗೀತದೆ. ನೆಕ್ಸ್ಟ್ ಕೃತಿಕಾ ನಕ್ಷತ್ರನೇ, ಆದರೆ ಪಾದ 2 ಮೇಲೆ ಪ್ರಾರಂಭವಾಗಿ ಕೃತಿಕಾ ನಕ್ಷತ್ರ ಅಲ್ಲಿಂದ ಸ್ಟಾರ್ಟ್ ಆದರೆ ಇವತ್ತು ರಾತ್ರಿ ಪೂರ್ತಿ, ನಾಳೆಯೂ ಕೃತಿಕಾ ನಕ್ಷತ್ರ ವೃಷಭ ರಾಶಿ ಬ್ಯಾಲೆನ್ಸ್ ಇರುತ್ತದೆ. ಹಂಗಾಗಿ ಇವತ್ತಿನ ದಿನ ಪ್ರಕಾರ ನಾವು ಫಸ್ಟ್ ಹೇಳಿದಂತೆ ಸಂಜೆ 5:30 ಕೃತಿಕಾ ನಕ್ಷತ್ರ 1ನೇ ಪಾದ, ರಾತ್ರಿ 11:03 ಕೃತಿಕಾ ನಕ್ಷತ್ರ 2ನೇ ಪಾದ ವೃಷಭ ರಾಶಿ. ಆನಂತರ ಬೆಳಗಿನ ಜಾವ 4:36 ಕೃತಿಕಾ ನಕ್ಷತ್ರ 3ನೇ ಪಾದ. ಆನಂತರ ಅಂದರೆ ಬೆಳಗಿನ ಜಾವ 4:36 ಮೇಲೆ ಕೃತಿಕಾ ನಕ್ಷತ್ರ 4ನೇ ಪಾದ ಪ್ರಾರಂಭವಾಗಿ ನಾಳೆಯವರೆಗೂ ಇದೇ ನಕ್ಷತ್ರವಿದೆ. ಆದ್ದರಿಂದ ಇವತ್ತಿನ ದಿನಕ್ಕೆ ಮಧ್ಯಾಹ್ನದ ಮೇಲೆ ದಿನ ಪರವಾಗಿಲ್ಲ. ಅಂದರೆ ಹಣಕಾಸಿನ ವಿಷಯ ಈ ಸಮಯದಲ್ಲಿ ಬೇಡ ಅಂತ. 12 ಗಂಟೆವರೆಗೂ ಬೇರೆ ಬೇರೆ ಚಿಕ್ಕ ಚಿಕ್ಕ ಕಾರ್ಯಗಳೆಲ್ಲ ಮಾಡ್ಬೋದು. ಪ್ರಯಾಣಗಳು, ಹೋಗಿ ಬರುವಂಥದ್ದು, ಧರ್ಮ ಕಾರ್ಯಗಳು ಇಂಥದನ್ನೆಲ್ಲ ಮಾಡ್ಬೋದು. ಮನಸ್ಸಲ್ಲಿ ಇಟ್ಕೊಳ್ಳಿ. ಈಗ ನಾವು ನೋಡುವಂಥದ್ದು 100% ಅಶುಭ ಸಮಯಗಳು. 100% ಅಶುಭ ಸಮಯಗಳು ಅಂತಂದಾಗ ಇವತ್ತಿನ ದಿನಕ್ಕೆ ಬೆಳಿಗ್ಗೆ 6:09 8:33, 9:26 10:36 ಇದು ಇರೋದರಲ್ಲಿ ಶುಭ ಸಮಯ ಅಷ್ಟೇ. ಸಂಪತ್ತಿನ ನಾಶ ಅಂತ ಕೊಟ್ಬಿಟ್ಟು ಇದರಲ್ಲಿ ಶುಭ ಸಮಯಗಳು ಕೊಡ್ತೀವಿ ಅಂತಂದರೆ ಎಮರ್ಜೆನ್ಸಿ ಕಾರ್ಯಗಳಿಗೆ, ಆಸ್ಪತ್ರೆ ಕಾರ್ಯಗಳಿಗೆ ಇದನ್ನು ಉಪಯೋಗಿಸಿ. ಸಂಜೆ 4:53 ಮೇಲೆ ರಾತ್ರಿ 11:03 ಶುಭ ಸಮಯ. ಮತ್ತು ಮಧ್ಯರಾತ್ರಿ 12:36 ಮೇಲೆ 3:10 ಲೇಟ್ ನೈಟ್ವರೆಗೂ ಇದು ಇರೋದರಲ್ಲಿ ಶುಭ ಸಮಯ. ಮತ್ತು ಬೆಳಗಿನ ಜಾವ 4:42 ಮೇಲೆ ಶುಭವಾಗಿದೆ. ಇದೆಲ್ಲ ಇರೋದರಲ್ಲಿ ಒಳ್ಳೆಯ ಕಾರ್ಯಗಳು ಮಾಡೋಕ್ಕೆ. ಮುಹೂರ್ತ ಕಾರ್ಯಗಳಿಗೆ ಎಲ್ಲ ಕೂಡಿ ಬರಬೇಕು. ಪಂಚಮಿಯಲ್ಲಿ ಮಾಡ್ಬೋದು, ಆದರೆ ಮಧ್ಯಾಹ್ನದವರೆಗೂ ಸಂಪತ್ತಿನ ನಾಶ ಇರೋದರಿಂದ ಯೋಚನೆ ಮಾಡಿ. ನೆಕ್ಸ್ಟ್ ನಾವು ನೋಡುವಂಥದ್ದು ಏನು ಅಂತಂದರೆ 100% ಅಶುಭ ಸಮಯಗಳು. ಬೆಳಿಗ್ಗೆ 8:35 9:24 ಇದು ದುರ್ಮುಹೂರ್ತ ಸಮಯ. 10:38 11:58 ಮೃತ್ಯು ಪಂಚಕ. 10:44 12:16 ರಾಹುಕಾಲ. ಮಧ್ಯಾಹ್ನ 3:19 ಸಂಜೆ 4:51 ಯಮಕಂಠ ಕಾಲವಿದೆ. ರಾತ್ರಿ 11:05 ರಾತ್ರಿ 12:34 ನಕ್ಷತ್ರ ವಿಷಘಟಿಕಾ ಕಾಲ ಉಂಟು. ಅದೇ ಥರ ರಾತ್ರಿ 3:12 ಅಂದರೆ ಲೇಟ್ ನೈಟ್ರಿಂದ
ಬೆಳಗಿನ ಜಾವ 4:40ವರೆಗೂ ವಿಷಕಾಲವಿದೆ. ಇದೆಲ್ಲ ಅಶುಭ ಸಮಯಗಳು. ಇಂಥ ಸಮಯಗಳಲ್ಲಿ ಶುಭ ಕಾರ್ಯಗಳನ್ನ ಹೇಳಬೇಕು ಅಂತಂದರೆ ಒಳ್ಳೆಯ ಕಾರ್ಯಗಳನ್ನು ಕೂಡ ಯೋಚನೆ ಮಾಡಿ ಖಂಡಿತವಾಗಿಯೂ ಕೆಲವು ವಿಷಯಗಳನ್ನ ಈ ಸಮಯದಲ್ಲಿ ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಆದ್ದರಿಂದ ಹೆಚ್ಚಿನ ಗಮನ ಕೊಡಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.